ಬಿಸ್ನೆಸ್ ಲೈಫ್ ಅಂಥೇಳಿ ಮತ್ತೆ ಮಾತಾಡಿದಾಗ ನಾವು ಸೊ ಈ ಬಿಸ್ನೆಸ್ ಲೈಫು ಮತ್ತು ಪರ್ಸನಲ್ ಲೈಫು ಹೆಂಗೆ ನೀವು ಬ್ಯಾಲೆನ್ಸ್ ಮಾಡ್ತೀರಿ? ಯಾಕಂದರೆ ಇದು ಬಹುತೇಕ ಬಿಸ್ನೆಸ್ ಮಾಡುವಂಥವ್ರಿಗೆ ಗೊತ್ತಾಗಬೇಕಾದಂಥ ವಿಚಾರ. ಇಲ್ಲಾಂದರೆ ಒಂದು ಬಿಸ್ನೆಸ್ಸಲ್ಲಿ ಫೈಲ್ ಆಗ್ತಾರೆ, ಇದರ ಪರ್ಸನಲ್ ಲೈಫಲ್ಲಿ ಫೈಲ್ ಆಗ್ತಾರೆ. ಸೊ ಈ ಬಿಸ್ನೆಸ್ ಲೈಫು ಮತ್ತು ಪರ್ಸನಲ್ ಲೈಫ್ ಹೆಂಗೆ? ಯಾರು ಬಿಸ್ನೆಸ್ ಲೈಫಲ್ಲಿ ತುಂಬ ಇನ್ವಾಲ್ವ್ ಆಗ್ತಾರೆ ಅವ್ರಿಗೆ ಪರ್ಸ್ನಲ್ ಲೈಫ್ ಇರಲ್ಲ. ಯಾಕಂದರೆ ಈ ಬಿಸ್ನೆಸ್ಗೆ ನಾವೇ ಸ್ವತಃ ಇರೋದ್ರಿಂದ ಎಲ್ಲ ಜವಾಬ್ದಾರಿ ನಮ್ಮ ತಲೆ ಮೇಲೆ ಇರುತ್ತೆ. 24/7 ನಮ್ಮದು. ಹೆಚ್ಚಿನ ಜನ ಮತ್ತೆ ಕೆಲಸಕ್ಕೆ ಏನಕ್ಕೆ ಸೇರ್ತಾರಂದ್ರೆ ಅವ್ರದ್ದು ಅಲ್ಲಿ ಡ್ಯೂಟಿ ಏನು ಮುಗೀತು ಅಷ್ಟೇ ಮನೆಗೆ ಬಂದರೆ ಅವ್ರು ಆರಾಮಾಗಿರ್ತಾರೆ. ಬಟ್ ನಮ್ಗೆ ಆಗಲ್ಲ. ಎಷ್ಟೋ ಟೈಮ್ಗಳಲ್ಲಿ ಫ್ಯಾಮಿಲಿಗೆ ಟೈಮ್ ಕೊಡೋದಕ್ಕೆ ಆಗಲ್ಲ, ಮಕ್ಳಿಗೆ ಎಲ್ಲಿ ಕರ್ಕೊಂಡು ಹೋಗೋಕ್ಕಾಗಲ್ಲ. ಅದು ನನ್ನೊಬ್ಬನ ಸಮಸ್ಯೆ ಅಲ್ಲ, ಎಲ್ಲ ಬಿಸ್ನೆಸ್ಸಲ್ಲಿರೋರದ್ದು ಸಮಸ್ಯೆ. ನಿಮಗೊಂದು ಇನ್ಸಿಡೆಂಟ್ ಹೇಳ್ತೀನಿ. 2005 ನನಗೆ ಫಸ್ಟು ಮಗ ಹುಟ್ಟಿದ. ನಾನು ಅವಾಗ ಕೆಲಸ ಮಾಡ್ತಾಯಿದ್ದೆ. ಅವನಿಗೆ ನಾಮಕರಣಕ್ಕೆ ಹೋಗ್ಬೇಕು. ನಾನು ನಮ್ಮ ಓನರ್ ಹತ್ರ ಕೇಳಿದೆ. ಅವಾಗ ತಾನೇ ಹೋಟ್ಲು ಓಪನ್ ಮಾಡಿದ್ವಿ. 2000 ಮಾರ್ಚಲ್ಲಿ ಹೋಟ್ಲು ಓಪನ್ ಮಾಡಿದ್ವಿ. ಏಪ್ರಿಲ್ 15ಕ್ಕೆ ಮಗ ಹುಟ್ಟಿದ್ದಾನೆ. ಏಪ್ರಿಲ್ 15 ಹುಟ್ಟಿದಾಗ ಅವ್ನ ನಾಮಕರಣಕ್ಕೆ ನಾನು ಹೋಗ್ಬೇಕಾಗಿತ್ತು. ಬಟ್ ಹೊಸದಾಗಿ ಹೋಟ್ಲು ಓಪನ್ ಮಾಡಿರೋದು, ಬಿಟ್ಟು ಹೋಗೋಕ್ಕಾಗಲ್ಲ, ರಜೆ ಸಿಕ್ಕಿಲ್ಲ. ನನ್ನ ಮೊದಲನೇ ಮಗನ ನಾಮಕರಣಕ್ಕೆ ನಾನು ಹೋಗಿಲ್ಲ. ಇದು ಬಿಸ್ನೆಸ್. ಇವತ್ತೂ ಮನೆಯಲ್ಲಿ ಏನಾದರೂ ಪೂಜೆ ಇಲ್ಲ ಇನ್ನೊಂದು ಏನಾರು ಇದ್ದರೆ ಆ ಪೂಜೆ ಟೈಮಿಗೆ ನಾವು ಅಟೆಂಡ್ ಆಗ್ತೀವಿ. ಬಿಟ್ಟರೆ ಬೆಳಗ್ಗೆಯಿಂದ ಮನೆಯಲ್ಲಿ ಕೂತ್ಕೊಂಡು ಎಲ್ಲ ಪ್ರಿಪ್ರೇಷನ್ ಮಾಡಿ ಆ ಥರ ಮಾಡೋದಕ್ಕಾಗಲ್ಲ. ಹೆಚ್ಚಿನ ಸಂದರ್ಭಗಳಲ್ಲಿ ನಾವು ಒಂದು ಸ್ಟೇಜ್ಗೆ, ಒಂದು ಲೆವೆಲ್ಗೆ ಬಿಸ್ನೆಸ್ ಬಂದು ನಾವು ಸೆಟ್ಲ್ ಆಗೋ ತನಕ ನಮ್ಮ ಪರ್ಸನಲ್ ಲೈಫನ್ನು ಫುಲ್ಲು ನಾವು ಸೈಡ್ಗಿಟ್ಬಿಟ್ಟು. ಬಾಸ್ ವಾಲಾ, ಬಿ ದ ಬಾಸ್.